ಶಿವಕುಮಾರ್ ಕೊಲೆ ಕೇಸ್ ಭೇದಿಸಿದ ಗೌರಿಬಿದನೂರು ಖಾಕಿ ಟೀಮ್. ಕೊಲೆ ಪ್ರಕರಣದಲ್ಲಿ 7 ಜನರನ್ನ ಬಂಧಿಸಿದ್ದಾರೆ ಪೊಲೀಸ್ನವರು. ಶಿವಕುಮಾರ್ ಕೊಲೆ ಕೇಸ್ ಭೇದಿಸಿದ್ದಾರೆ ಗೌರಿಬಿದನೂರು ಖಾಕಿ ಟೀಮ್. ಕೊಲೆ ಪ್ರಕರಣದಲ್ಲಿ 7 ಜನರನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಮಾರ್ಚ್ 27ರಂದು ನಡೆದಿದ್ದ ಶಿವಕುಮಾರ್ ಕೊಲೆ ಪ್ರಕರಣ. ಶಿವಕುಮಾರ್ ಪತ್ನಿ ರೇಷ್ಮಾ ತನ್ನ ಪ್ರಿಯಕರನೊಂದಿಗೆ ಸೇರಿ ಕೊಲೆಯನ್ನ ಮಾಡಿದ್ದಾಳೆ. ಪತಿಯ ಕೊಲೆ ನಂತರ ರೇಷ್ಮಾ ಬಹಳ ನಾಟಕವನ್ನ ಮಾಡಿದ್ಲು. ರೇಷ್ಮಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ಬೆಳಕಿಗೆ ಬಂದಿರೋದು. ಪ್ರಿಯಕರ ಶಾರುಖ್ ಜೊತೆ ಕೊಲೆ ಸಂಚು ರೂಪಿಸಿದ್ಲು ಈ ರೇಷ್ಮಾ. ಆಂಧ್ರದ ತೆನಾಲೆಯಿಂದ 4ರನ್ನ ಕರೆಸಿ ಚಿತ್ರಹಿಂಸೆಯನ್ನ ನೀಡಿ ಕೊಲೆ ಮಾಡಲಾಗಿದೆ. ಎಲ್ಲ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಈಗ ಪೊಲೀಸರು. ನೋಡಿ, ಹಿಂಗಿದೆ ಅಕ್ರಮ ಸಂಬಂಧಕ್ಕೆ ಗಂಡನನ್ನೇ ಕೊಲೆ ಮಾಡಿಬಿಟ್ಟಿರೋದಿದು ಪ್ರಕರಣ. ಮಾರ್ಚ್ 27ನೇ ತಾರೀಕು ನಡೆದಿದ್ದಂಥ ಕೊಲೆ ಪ್ರಕರಣ ಇದು. ಇಲ್ಲಿದ್ದಾಳೆ ನೋಡಿ ರೇಷ್ಮಾ. ಈಕೆಗೆ ಒಬ್ಬ ಬಾಯ್ ಫ್ರೆಂಡು, ಅಕ್ರಮ ಸಂಬಂಧ. ಶಾರುಖ್ ಅಂತೆ ಆತನ ಹೆಸರು. ಆತನ ಜೊತೆಗೆ ಸೇರ್ಕೊಂಡು ನಮ್ಮ ಸಂಬಂಧಕ್ಕೆ ಅಡ್ಡಿ ಬರ್ತಾ ಇದ್ದ ನನ್ನ ಗಂಡ ಅಂತ ಹೇಳಿ ಆತನನ್ನೇ ಮುಗಿಸಿಬಿಟ್ಟಿದ್ದಾಳೆ ಈಕೆ. ಶಿವಕುಮಾರ್ ಪತ್ನಿ ರೇಷ್ಮಾ ಪತಿಯ ಕೊಲೆ ನಂತರ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಎಲ್ಲ ಮಾಡಿದ್ಲಿಕ್ಕೆ. ಸೊ ಈಗ ಈಕೆಯನ್ನು ವಶಕ್ಕೆ ಪಡೆದು ಪೊಲೀಸ್ನವರು ವಿಚಾರಣೆ ನಡೆಸಿದಾಗ ಒಪ್ಕೊಂಡಿದ್ದಾಳೆ. ಏನೇನು ಮಾಡಿದ್ದಾರೆ ಬಾಯಿ ಬಿಟ್ಟಿದ್ದಾರೆ ಈಗ ಎಲ್ಲರೂ ಸೇರಿ. ಯಾರ್ಯಾರು ಸೇರಿ ಕೊಲೆ ಮಾಡಿದಾರೋ ಎಲ್ಲರ ಹೆಸರನ್ನು ಕೂಡ ಈಕೆ ಬಾಯಿ ಬಿಟ್ಟಿದ್ದಾಳೆ. ಎಲ್ಲರನ್ನೂ ಒದ್ದು ಒಳಗಾಕಿದ್ದಾರೆ. ಈಗ ಆಂಧ್ರದ ತೆನಾಲಿಯಿಂದ 4 ಜನರನ್ನು ಕರೆಸಿ ಶಿವಕುಮಾರ್ಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ಲಂತೆ ಈಕೆ. ಸೊ ಈಗ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. 7 ಜನ ಆರೋಪಿಗಳ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಕೊಲೆ ಆಗಿರುವಂಥ ಶಿವಕುಮಾರ್ ಅವರ ಫೋಟೋ ನೋಡ್ಬೋದು. ನಡುವಲ್ಲಿ 7 ಆರೋಪಿಗಳ ಫೋಟೋಗಳು ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಈ ಆರೋಪಿ ಕ್ರಿಮಿ ಇದ್ದಾಳಲ್ಲ ರೇಷ್ಮಾ, ಈಕೆಯ ಫೋಟೋವನ್ನು ತೋರಿಸ್ತಾ